ಪ್ರಿಯ ವೀಕ್ಷಕರಿಗೆ ಸ್ವಾಗತ. ಮಾಗಡಿಯಲ್ಲಿರುವ ಸೋಮೇಶ್ವರ ಸ್ವಾಮಿಯ ಜಾತ್ರಾ ನಡೀತಾ ಇದೆ. ದಿನಾಂಕ 4/2/2025 ರಥೋತ್ಸವ ನಡೀತಾ ಇದೆ. ಈ ಒಂದು ವಿಡಿಯೋ ವೀಕ್ಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತೇನೆ. ನಾಡಪ್ರಭು ಕೆಂಪೇಗೌಡರು 1512 ತಮ್ಮ ವೃದ್ಧ ತಾಯಿಗೋಸ್ಕರ ಶ್ರೀ ಭ್ರಮರಾಂಬಿಕಾ ಸಮೇತ ಶ್ರೀ ಸೋಮೇಶ್ವರ ದೇವಾಲಯವನ್ನು ಕಟ್ಟಿಸಿದ್ದಾರೆ. ಇಲ್ಲಿ ಪ್ರತಿ ವರ್ಷವೂ ಫೆಬ್ರವರಿ ತಿಂಗಳಲ್ಲಿ ಜಾತ್ರೆ ನಡೆಯುತ್ತೆ. ಈ ಜಾತ್ರೆಯಲ್ಲಿನ ರಥೋತ್ಸವ ನಡೀತಾ ಇದೆ. ಈಗ ಅದನ್ನು ತಾವೆಲ್ಲರೂ ವೀಕ್ಷಣೆ ಮಾಡ್ತಾ ಇದ್ದೀರಾ. ಇಲ್ಲಿ ಕೆಂಪೇಗೌಡರು ದರ್ಬಾರು ನಡೆಸುತ್ತಿದ್ದ ಹಜಾರೆ ಹಾಗೂ ನ್ಯಾಯ ತೀರ್ಮಾನ ಮಾಡುತ್ತಿದ್ದ ಮಂಟಪಗಳಿವೆ. ಕಾರ್ತಿಕ ಸೋಮವಾರ ಮತ್ತು ಭಾನುವಾರ ದಿನಗಳಲ್ಲಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಹಾಗೂ ವಿಜೃಂಭಣೆಯಿಂದ ಪೂಜೆಗಳು ನಡೆಯುತ್ತದೆ. ಇದೇ ಒಂದು ಸೋಮೇಶ್ವರ ಸ್ವಾಮಿಯ ಗರ್ಭಗುಡಿ. ಇದು ಬಂದು ಪಕ್ಕದಲ್ಲೇ ಇರುವ ಶ್ರೀ ಭ್ರಮರಾಂಬಿಕಾ ತಾಯಿಯ ದೇವಸ್ಥಾನ. ಈ ದಿನ ರಥೋತ್ಸವ ಇರುವುದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದರ್ಶನ ಭಾಗ್ಯವನ್ನು ಪಡೆಯುತ್ತಿದ್ದಾರೆ. ತಾಯಿ ಭ್ರಮರಾಂಬಿಕಾ ದೇವಿ ಎಷ್ಟು ಸುಂದರವಾದ ಅಲಂಕಾರವನ್ನು ಮಾಡಿದ್ದಾರೆ. ಇನ್ನು ಸ್ವಲ್ಪ ಸಮಯದಲ್ಲೇ ರಥೋತ್ಸವ ಜರುಗಲಿದೆ. ಶ್ರೀ ಸ್ವಾಮಿಯನ್ನು ಸತ್ಯನಾರಾಯಣ ಸ್ವಾಮಿ ರಥಕ್ಕೆ ಕೂಡಿಸಲು ಕರೆದುಕೊಂಡು ಹೋಗುತ್ತಿದ್ದಾರೆ. ಇದು ಬಂದು ಸತ್ಯನಾರಾಯಣ ಸ್ವಾಮಿ ಗುಡಿ. ಸತ್ಯನಾರಾಯಣ ಸ್ವಾಮಿ ಶ್ರೀ ಸತ್ಯನಾರಾಯಣ ಸ್ವಾಮಿ. ಈ ಒಂದು ದೇವಸ್ಥಾನ ಬಹಳ ಸುಂದರವಾಗಿದೆ. ಗಾರ್ಡನ್ ಇದೆ, ತೋಟ ಬಹಳ ಚೆನ್ನಾಗಿದೆ. ಇಲ್ಲಿಗೆ ಬಂದು ಸ್ವಾಮಿಯ ದರ್ಶನವನ್ನು ಮಾಡಿ ಪ್ರಕೃತಿ ಸೌಂದರ್ಯವನ್ನು ತಾವು ಅನುಭವಿಸಬಹುದು. ಈ ಒಂದು ದೇವಸ್ಥಾನಕ್ಕೆ ಬರಬೇಕಂದ್ರೆ ಬೆಂಗಳೂರಿಂದ ಒಂದು 42 ಕಿಲೋಮೀಟರ್ ಆಗ್ಬೋದು. ಮಾಗಡಿಯಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ. ಬಂದಿಲ್ಲಿ ಭಾಳ ಚೆನ್ನಾಗಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಈ ಒಂದು ಮರ ಬಂದು
500 ವರ್ಷದ ಇತಿಹಾಸ ಇದೆ. 500 ವರ್ಷದ ಹಿಂದೆ ಇಂದಿನ ಈ ಒಂದು ಮರ ಭಾಳ ಚೆನ್ನಾಗಿದೆ. ಜಾತ್ರಾ ಪ್ರಯುಕ್ತ ಈ ದಿನ ದೇವಸ್ಥಾನದ ವತಿಯಿಂದ ಭೋಜನದ ವ್ಯವಸ್ಥೆಯೂ ಕೂಡ ಇದೆ. ಈಗ ಸೋಮೇಶ್ವರ ಸ್ವಾಮಿಯ ರಥವನ್ನು ಎಳೆಯುವ ಸಮಯ ಹತ್ತಿರಕ್ಕೆ ಬಂದಿದೆ. ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ದಿನಾಂಕ 4/2/2025. ನಮಸ್ಕಾರಗಳು.